ದಾಳಿಯಲಿ ಬಂದ ಅರಿಬಲದ ಹೆಚ್ಚಾಳುತನವನು ಮುರಿದು, ದಾಳಿಯಲಿ ಬಂದರಿ ಬಲದ ಹೆಚ್ಚಾಳುತನವನು ಮುರಿದು, ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ, ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ. ಇನ್ನು 17ನೇ ಸಂಧಿಗೆ ಬರ್ತಾ ಇದ್ದೀವಿ. ಪಾಂಡವರು ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿ ಅರ್ಜುನ ದ್ರೌಪದಿನ ವಿವಾಹವಾದ ಮೇಲೆ ಮಿಕ್ಕ ರಾಜರಿಗೆಲ್ಲ ತುಂಬಾ ಕೋಪ ಆಗುತ್ತೆ. ಹಾಗಾಗಿ ಅವರೆಲ್ಲ ಸೈನ್ಯ ಕಟ್ಕೊಂಡು ಪಾಂಡವರ ಮೇಲೆ ದಾಳಿ ಮಾಡಕ್ಕೆ ಅವರು ಪಾಂಚಾಲ ದೇಶಕ್ಕೆ ಬರ್ತಾರೆ. ಹೀಗೆ ಬಂದಾಗ ಇಂತಹ ಮಹಾಶತ್ರು ಸೈನ್ಯವನ್ನ ಸೋಲಿಸಿ ಪಾಂಡವರು ಕೌರವರೊಡನೆ ಸಂಧಿ ಮಾಡಿಕೊಂಡು ಅವರು ಆಮೇಲೆ ಧರ್ಮರಾಜ ಹಸ್ತಿನಾಪುರವನ್ನು ಹೊಕ್ಕನು ಅನ್ನುವಂಥದ್ದು ಈ ಸಂಧಿಯ ಸಾರಾಂಶ. ದ್ರೌಪದಿ ವಿವಾಹ ಆದ್ಮೇಲೆ ಈ ಸುದ್ದಿ ಕೌರವರಿಗೆ ಒಂದು ಸ್ವಲ್ಪನೂ ಖುಷಿ ಕೊಡಲ್ಲ. ಅವ್ರಿಗೆ ತುಂಬಾ ದುಃಖ ಕೋಪ ಎಲ್ಲ ಆಗತ್ತೆ. ಹಾಗಾಗಿ ಅವರು ತಮ್ಮ ಮಿತ್ರ ರಾಜರನ್ನೆಲ್ಲ ಸೇರಿಸ್ಕೊಂಡು ಒಂದು ಮಹಾ ಸೈನ್ಯವನ್ನು ಸೇರಿಸಿ ಅವರು ಏನ್ ಮಾಡ್ತಾರೆ, ದ್ರುಪದನ್ ಪಾಂಚಾಲ ನಗರಕ್ಕೆ ಬರ್ತಾರೆ. ಜೋರಾಗಿ ಯುದ್ಧ ನಡೆಯುತ್ತೆ. ಕೌರವರ ಮಹಾಸೈನ್ಯ ಸೋತ್ ಹೋಗುತ್ತೆ. ಮಹಾಪರಾಕ್ರಮಿಗಳೆಲ್ಲ ಸುಸ್ತಾಗಿ ಹೋಗ್ತಾರೆ. ಆನೆ ಕುದುರೆಗಳೆಲ್ಲ ಅದರ ಬಲ ಎಲ್ಲ ಬತ್ತು ಹೋಗುತ್ತೆ. ಭೀಮಾರ್ಜುನರ ಬಾಣದ ಬಿಸಿಗೆ ವೀರರೆಲ್ಲ ಒಣಗೋದ್ರು ಅಂತ ಹೇಳ್ತಾನೆ ಕವಿ. ಕೌರವರ ಸೈನ್ಯದ ರಾಜರೆಲ್ಲ ಸೋತು ಅವರು ಹಸ್ತಿನಾವತಿಗೆ ಓಡ್ ಹೋದ್ರು. ಪಾಂಡವರು ಈ ರೀತಿ ಕೌರವರನ್ನು ಸೋಲಿಸಿದಾಗ ದ್ರುಪದನ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಅವನಿಗೆ ಪಾಂಡವ್ರು ಏನಪ್ಪಾ ಇಡೀ ದೇಶನೇ ಎದುರಾಕೊಂಡಿದ್ದಾರೆ, ಎಷ್ಟೊಂದು ರಾಜನ್ ಎದುರಾಕೊಂಡಿದ್ದಾರೆ, ಏನ್ ಕಥೆ ಅಂತ ಅವನಿಗೆ ಭಯ ಇರುತ್ತೆ ಅವನ ಮೂಲೆಯಲ್ಲಿ. ಆದರೆ ಪಾಂಡವರು ಈ ರೀತಿ ಎಲ್ಲರನ್ನು ಸೋಲಿಸಿದಾಗ ಅವನಿಗೆ ಇದ್ದಿದ್ದ ಭೀತಿ ಮೊಳಕೆಯಲ್ಲೇ ಉರಿದು ಹೋಗುತ್ತೆ. ಅವನಿಗೆ ಬಹಳ ಖುಷಿ ಆಗುತ್ತೆ. ಎಲ್ಲೆಡೆ ಉತ್ಸವ ಸಂತೋಷದ ವಾತಾವರಣ ಆಗತ್ತೆ. ಎಲ್ಲ ರಾಜರಿಗೂ ಸಂತೋಷ ಆಗತ್ತೆ. ಪಾಂಡವರ ಕೀರ್ತಿ ಸೂರ್ಯನ ಕಿರಣ ಹರಡದಂಗೆ ಎಲ್ಲಾ ದಿಕ್ಕಿಗೂ ಹರಡುತ್ತೆ. ಹೀಗೆ ಪಾಂಡವರ ಗೆಲುವು ಎಲ್ಲಾ ದೆಸೆಗೆ ಹರಡಿದಾಗ ಅವರನ್ನ ನೋಡಕ್ಕೆ ಯಾದವರು ಕೃಷ್ಣನ್ ಜೊತೆಗೂಡಿ ಬರ್ತಾರೆ. ಪಾಂಡವರು ಯಾದವರು ಬರ್ತಾರೆ, ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಅವನನ್ನ ಉಚಿತವಾಗಿ ಸತ್ಕರಿಸಕ್ಕೆ ತಯಾರು ಮಾಡ್ಕೋತಾರೆ. ಕೃಷ್ಣ ಬಂದಾಗ ಕುಂತಿ ಕೃಷ್ಣನ್ ಪರಿಚಯಿಸ್ತಾಳೆ ಧರ್ಮರಾಯಂಗೆ, ಭೀಮ ಅರ್ಜುನ ಎಲ್ಲರಿಗೂ ಪರಿಚಯಿಸ್ತಾಳೆ. ಈ ರೀತಿ ಇವನು ನನ್ನ ಅಣ್ಣ ವಸುದೇವನ ಮಗ ಇವನು, ಹಾಗಾಗಿ ಸಂಬಂಧದಲ್ಲಿ ನಿಮಗೆ ಸೋದರ ಮಾವ ಆಗ್ತಾನೆ ಈ ವಾಸುದೇವ. ಯಾದವರು ಬಹಳ ಪರಾಕ್ರಮಶಾಲಿಗಳು, ಅವರು ನಮ್ಮ ಬಂಧುಗಳು. ಈ ರೀತಿ ಕುಂತಿ ಪರಿಚಯಿಸಿ ಪಾಂಡವ್ರ ಕೈನ ಕೃಷ್ಣನ್ ಕೈಗೆ ಕೊಡ್ತಾಳೆ. ನಾವು ಉರಿಯೋ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ವಿ, ಹೇಗೋ ನಿಮ್ಮ ಪಾದ ಸ್ಮರಣೆಯಿಂದ ಅಲ್ಲಿಂದ ಪಾರಾಗಿ ನಾವು ನಮ್ಮ ದೇಹವನ್ನು ಉಳಿಸ್ಕೊಂಡು ಬಂದ್ವಿ. ನಂತರ ನಮ್ಮ ದುಃಖಗಳೆಲ್ಲ ಈ ದ್ರುಪದನ ಸುತೆ ದ್ರೌಪದಿನ ಮದುವೆ ಆದ್ಮೇಲೂ ಮತ್ತೆ ನಿಮ್ಮ ಪಾದದರ್ಶನದಿಂದ ಈಗೆಲ್ಲ ದೂರ ಆಗಿದೆ ಅಂತ ಹೇಳಿ ಕುಂತಿ ಕೃಷ್ಣನ ಜೊತೆ ತುಂಬಾ ಆಪ್ಯಾಯಮಾನವಾಗಿ ಮಾತಾಡ್ತಾಳೆ. ಈ ರೀತಿ ಕೃಷ್ಣನ್ ಬಳಿ ಕೂತಿದ್ದ ಪಾಂಡವರನ್ನು ಕಂಡು ದೇವತೆಗಳು ಹೇಳ್ತಾರೆ, ಕೃಷ್ಣನ್ ಕಾರಣಕ್ಕೆ ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ, ಎಂಥ ಪುಣ್ಯವೇ ಸರಿ ಇದು. ಶಿವಶಿವ ಕೃಷ್ಣನೇ ಹುಡುಕೊಂಡು ಪಾಂಡವರನ್ನು ನೋಡಕ್ ಹೋಗಿದ್ದಾನೆ. ಇವ್ರದ್ದು ಎಂಥ ಅವನ ಕೃಪಾ ಕಟಾಕ್ಷ ಇವ್ರ ಮೇಲೆ ಎಷ್ಟು ಚೆನ್ನಾಗಿದೆ, ಇವ್ರು ಎಂಥ ಅದೃಷ್ಟಶಾಲಿಗಳು ಅಂತ ದೇವತೆಗಳು ಕೂಡ ಮಾತಾಡ್ಕೋತಾರೆ. ಈ ರೀತಿ ಯಾದವ್ ಸೈನ್ಯ ಬಂದಿದೆ, ಪಾಂಡವ್ರ ಜೊತೆ ಇವ್ರು ಮಾತಾಡ್ತಾ ಇದ್ದಾರೆ, ಪಾಂಡವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಅನ್ನುವಂತಹ ವಿಷಯವನ್ನ ಗೂಢಚಾರರು ಆಗ್ಲೇ ತಗೊಂಡೋಗಿ ಧೃತರಾಷ್ಟ್ರಂಗೆ ಹೇಳೇ ಬಿಡ್ತಾರೆ. ಧೃತರಾಷ್ಟ್ರ ತನ್ನ ಆಸ್ಥಾನದಲ್ಲಿ ಇದ್ದಿದ್ದ ಭೀಷ್ಮ, ಕೃಪಾ, ದ್ರೋಣ, ದುರ್ಯೋಧನ, ಶಲ್ಯ ಇವ್ರನ್ನೆಲ್ಲ ಸೇರಿಸಿ ಅವನು ಹೇಳ್ತಾನೆ, ಈ ರೀತಿ ಆಗಿದೆ, ಕೃಷ್ಣ ಹೋಗಿ ಸೇರ್ಕೊಂಡಿದ್ದಾನೆ ಪಾಂಡವ್ರ ಜೊತೆ, ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಅವನು ಕೇಳ್ತಾನೆ. ಆಗ ಬೇರೆಯವರೆಲ್ಲ ಶಕುನಿ, ಕರ್ಣ ಇತ್ಯಾದಿಗಳೆಲ್ಲ ಹೇಳ್ತಾರೆ, ಓ ಕೃಷ್ಣ ಬಂದ್ರೆ ಏನೀಗ, ದೇವತೆಗಳೇ ಬರ್ಲಿ ಪಾಂಡವ್ರ ನೆರವಿಗೆ, ನಾವು ಯುದ್ಧ ಮಾಡಿ ಸೋಲಿಸ್ತೀವಿ ಅಂತ ಹೇಳ್ತಾರೆ ದುಷ್ಟರೆಲ್ಲ. ಆದ್ರೆ ಭೀಷ್ಮರು ಹೇಳ್ತಾರೆ, ಇಲ್ಲಿ ನಿಮ್ ಸಾಮರ್ಥ್ಯ ಹಾಗಿರ್ಲಿ, ಆದ್ರೆ ಪಾಂಡವರೇನು ಸುಮ್ಮನೆ ಅಲ್ಲ, ಪಾಂಡವರು ಮತ್ತೆ ಈಗ ಅವ್ರ ಜೊತೆ ಕೃಷ್ಣನ ಶಕ್ತಿ ನಿಮ್ಗೆ ಗೊತ್ತೇ ಇದೆ, ಕೃಷ್ಣ ಎಂಥವನು ಅಂತ ನಿನಗೆ ಗೊತ್ತೇ ಇದೆ. ಹಾಗಾಗಿ ಈ ಇಬ್ರು ಸೇರ್ಕೊಂಡ್ರೆ ನಮಗೆ ತುಂಬಾ ದೊಡ್ಡ ಕಷ್ಟ ಆಗೋದ್ರಲ್ಲಿ ಏನು ಅನುಮಾನವೇ ಇಲ್ಲ. ಹಾಗಾಗಿ ನೀನು ಈ ಯುದ್ಧ ಎಲ್ಲ ಇಟ್ಕೋಬೇಡ ಅಂತ ಹೇಳಿ ಧೃತರಾಷ್ಟ್ರಂಗೆ ಬುದ್ಧಿ ಹೇಳ್ತಾರೆ ಭೀಷ್ಮರು. ಪಾಂಡವ್ರ ಜೊತೆ ಯುದ್ಧ ಮಾಡೋದು ಸರಿಯಲ್ಲ, ವಿದುರನ್ನ ಪಾಂಡವ್ರ ಬಳಿಗೆ ಹೋಗಕ್ಕೆ ಹೇಳು, ಹೋಗಿ ಹಸ್ತಿನಾಪುರದ ರಾಜ್ಯ ಮತ್ತು ಭಂಡಾರ ಎಲ್ಲದನ್ನು ಭಾಗ ಮಾಡ್ತೀವಿ ಅಂತ ಹೇಳಿ ಕಳಿಸು.
ಅವ್ರು ಬಂದ್ರೆ ನಿಮ್ಮ ದುರ್ಗುಣಗಳನ್ನು ನಾನು ಲೆಕ್ಕಿಸದೆ ನಿಮ್ಮ ಜೊತೆ ಒಂದಾಗುವಂತೆ ನಾನು ಮಾಡ್ತೀನಿ ಅಂತ ಭೀಷ್ಮರು ಹೇಳ್ತಾರೆ. ಭೀಷ್ಮರ್ ಮಾತು ಕೇಳಿದ್ದ ಧೃತರಾಷ್ಟ್ರ ಸರಿ ಅವನಿಗೂ ಒಪ್ಪಿಗೆ ಆಗತ್ತೆ. ಅವನು ವಿದುರನ್ನ ಕರೆಸಿ ಪಾಂಡವರ ಜೊತೆ ಮಾತಾಡಿ ಕರ್ಕೊಂಬರಕ್ಕೆ ಅವನು ಕಳಿಸ್ತಾನೆ. ವಿದುರ ಬಹಳ ಪ್ರಯಾಣ ಮಾಡಿಕೊಂಡು ಅವನು ಪಾಂಚಾಲ ನಗರಕ್ಕೆ ಹೋಗ್ತಾನೆ. ಪಾಂಡವರಿದ್ದ ಅರಮನೆಗೆ ಹೋಗಿ ಅವನು ಅತ್ಯಂತ ಸಂತೋಷದಿಂದ ಅವನ್ನ ಭೇಟಿ ಮಾಡ್ತಾನೆ. ಇವನು ಬಂದಿರೋದನ್ನ ಕೇಳಿ ಪಾಂಡವ್ರಿಗೂ ಖುಷಿ ಆಗುತ್ತೆ. ವಿದುರ ಹಸ್ತಿನಾಪುರದ ವಿಷಯವೆಲ್ಲ ಹೇಳಿ ಆಮೇಲೆ ಅವನು ಹೇಳ್ತಾನೆ, ಈ ರೀತಿ ಧೃತರಾಷ್ಟ್ರ ನಿಮ್ಮನ್ನು ಹಸ್ತಿನಾಪುರಕ್ಕೆ ಕರೆಸಿದ್ದಾನೆ, ನೀವು ಅವನನ್ನ ಬಂದು ಕಾಣಬೇಕು. ಅಲ್ಲಿ ಭೀಷ್ಮ, ದ್ರೋಣ, ಕೃಪಾಚಾರ್ಯರೆಲ್ಲ ನಿಮ್ಮ ಹಿತೈಷಿಗಳಿದ್ದಾರೆ. ನೀವು ಇಡೀ ರಾಜ್ಯದಲ್ಲಿನ ಅರ್ಧ ಭಾಗವನ್ನು ತಗೋಬೇಕು. ನಿಮ್ಗೆ ಇಷ್ಟ ಇದ್ರೆ ಹಸ್ತಿನಾಪುರದಲ್ಲೇ ಇರಬಹುದು, ಇಲ್ದಿದ್ರೆ ನೀವೇ ನಿರ್ಮಿಸುವಂತಹ ಒಂದು ಬೇರೊಂದು ರಾಜಧಾನಿಯಲ್ಲಿರಬಹುದು ಅಂತ ಹೇಳಿ ಅವನು ಧರ್ಮರಾಜನ ಕೇಳ್ಕೊತಾನೆ. ವಿದುರ ಕೃಷ್ಣನ್ನು ಕೂಡ ಒಪ್ಪಿಸಿ, ಧರ್ಮರಾಯನ ಒಪ್ಪಿಸಿ, ಭೀಮ, ಅರ್ಜುನ ಇವರೆಲ್ಲರನ್ನೂ ಒಲಿಸಿ, ನಕುಲ ಸಹದೇವರನ್ನು ಒಪ್ಪಿಸಿ, ದ್ರೌಪದಿನೂ ಒಪ್ಪಿಸಿ ಅವಳ ಸಮ್ಮತಿಯನ್ನು ಕೂಡ ಪಡ್ಕೊಂಡು ಕುಂತಿಗೂ ಸಂತೋಷ ಆಗುವಂತೆ ಮಾಡಿ ಅವನು ಕೌರವ ಮತ್ತು ಪಾಂಡವರಿಗೆ ಸಂಧಿ ಮಾಡ್ತಾನೆ. ಅವನು ಹೀಗೆ ಬೇಜಾರಾಗಿ ಕದಡಿದ್ದ ಮನಸ್ಸು, ಪಾಂಡವರ ಮನಸ್ಸು ವಿದುರನ ಮಾತಿಂದ ತಿಳಿಯಾಗುತ್ತೆ. ಅವನು ವಿದುರನ ಮಾತು ಸಮಂಜಸ ಅಂತ ಕೂಡ ಅನ್ಸುತ್ತೆ ಅವ್ರಿಗೆ. ಅವರು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪಾಂಚಾಲ ನಗರದಿಂದ ಕೃಷ್ಣನ ಜೊತೆ ಅವರು ಹೊರಟು ಹಸ್ತಿನಾಪುರಕ್ಕೆ ಬರ್ತಾರೆ. ಇಲ್ಲಿ ಹಸ್ತಿನಾಪುರದಲ್ಲಿ ಹಿರಿಯರೆಲ್ಲರೂ ಪಾಂಡವರನ್ನು ನೋಡಿ ಖುಷಿ ಪಡ್ತಾರೆ. ಅವರನ್ನು ಸ್ವಾಗತಿಸಿ ಧೃತರಾಷ್ಟ್ರ ತನ್ನ 100 ಮಕ್ಕಳನ್ನು ಕರೆಸಿ ಪಾಂಡವರ ಜೊತೆ ಭೇಟಿ ಮಾಡಿಸ್ತಾನೆ. ಆಮೇಲೆ ಅವರೆಲ್ಲ ಪ್ರೀತಿಪೂರ್ವಕವಾಗಿ ಆಲಂಗಿಸ್ಕೋತಾರೆ, ಪರಸ್ಪರ ಗೌರವವನ್ನು ತೋರಿಸ್ತಾರೆ. ಹೀಗೆ ಒಬ್ರಿಗೊಬ್ರು ಮತ್ತೆ ಹೊಂದ್ಕೊಂಡು ಹಸ್ತಿನಾಪುರದಲ್ಲಿ ಒಂದು ಸಂತೋಷದ ವಾತಾವರಣ ಮೂಡುತ್ತೆ. ಜನರು ಕೂಡ ಎಲ್ಲ ಈ ಸಂತೋಷದಲ್ಲಿ ಭಾಗಿಗಳಾಗ್ತಾರೆ. ಹೀಗೆ ಸಂತೋಷದ ಸಾಗರದಲ್ಲಿ ಇದ್ದು ಹಿಂದೆ ನಡೆದ ಕಹಿ ಘಟನೆಗಳೆಲ್ಲ ತೊಳೆದು ಹೋದ್ವು. ಪಾಂಡವರು ಅನ್ಯೋನ್ಯ ಪ್ರೀತಿಯಿಂದ ಭಯರಹಿತವಾಗಿ 5 ವರ್ಷ ಕೌರವರೊಡನೆ ಕಳೀತಾರೆ ಅನ್ನುವಲ್ಲಿಗೆ ಈ ಸಂಧಿ ಮುಕ್ತಾಯಗೊಳ್ಳುತ್ತೆ. ಭಾಗದೊಳು ಅಖಿಲ ರಾಜ್ಯಶ್ರೀಯ ಹಸುಗೆಯ ಕೊಂಡು ದಾಯಭಾಗದೊಳಖಿಳ ರಾಜ್ಯಶ್ರೀಯ ಹಸುಗೆಯ ಕೊಂಡು ಪಾಂಡವರಾಯರು ಒಪ್ಪಿದರು. ರಾಯರೊಪ್ಪಿದರು ಇಂದ್ರ ನಿರ್ಮಿತ ರಾಜಧಾನಿಯಲಿ. ಪಾಂಡವರಾಯರೊಪ್ಪಿದರಿಂದ್ರ ನಿರ್ಮಿತ ರಾಜಧಾನಿಯಲಿ, ಇಂದ್ರ ನಿರ್ಮಿತ ರಾಜಧಾನಿಯಲಿ. ಇನ್ನು ನಾವು 18ನೇ ಸಂಧಿಗೆ ಬರ್ತಾ ಇದ್ದೀವಿ. ಈ ಸಂಧಿಯಲ್ಲಿ ಪಾಂಡವರು ತಮ್ಮ ಪಾಲಿನ ರಾಜ್ಯದ ಭಾಗವನ್ನು ತೆಗೆದುಕೊಂಡು ಇಂದ್ರಪ್ರಸ್ಥ ಅನ್ನುವಂತಹ ರಾಜಧಾನಿಯಲ್ಲಿ ಸುಖವಾಗಿ ನೆಲೆಸಿದ್ರು ಅನ್ನುವಂಥದ್ದು ಇದರ ಸಂಕ್ಷಿಪ್ತ ಅರ್ಥ. ನಾವು ಹಿಂದಿನ ಸಂಧಿಯಲ್ಲಿ ನೋಡಿದ್ವಿ, ಪಾಂಡವರು ಹಸ್ತಿನಾವತಿಗೆ ಬರ್ತಾರೆ, ಕೌರವರೊಡನೆ ಸಂತೋಷವಾಗಿರ್ತಾರೆ ಅಂತ ಹೇಳಿ. ಹೀಗೆ ಅವರು ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ವಿನೋದದಿಂದ 5 ವರ್ಷವನ್ನು ಕಳೀತಾರೆ. ಹಾಗಿದ್ದಾಗ ಒಂದಿನ ಧೃತರಾಷ್ಟ್ರ ಕೃಷ್ಣ, ದೃಪದ, ಧರ್ಮರಾಯ, ಅರ್ಜುನ ಎಲ್ಲರನ್ನೂ ಕರೆಸಿ, ಭೀಮ ಎಲ್ಲರನ್ನೂ ಕರೆಸಿ ಅವನು ಹೇಳ್ತಾನೆ, ಈ ರಾಜ್ಯವನ್ನ 2 ಭಾಗಗಳನ್ನಾಗಿ ಮಾಡಿ ನಾವು ವಿಂಗಡಿಸಿ ಕೌರವರು ಪಾಂಡವರು ಇಬ್ರು ತಮ್ಮ ರಾಜ್ಯವನ್ನು ನಿರಾಯಾಸವಾಗಿ ನೋಡ್ಕೊಳ್ಳಿ, ಆಳ್ಲಿ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಹೇಳಿದ ಈ ಮಾತನ್ನ ಭೀಷ್ಮ, ದ್ರೋಣ ಎಲ್ಲರೂ ಒಪ್ಕೋತಾರೆ. ಹೌದು, ಇದರಲ್ಲಿ ಯಾವ ದೋಷನೂ ಇಲ್ಲ. ಮುಂದೆ ಯಾವತ್ತಾದರೂ ಈ ದಾಯಾದಿಗಳಲ್ಲಿ ಮನಸ್ತಾಪ ಬರಬಹುದು. ಒಂದೇ ವಸ್ತುನಿಬ್ರು ಬಯಸಿ ಅದರಿಂದ ಹುಟ್ಟೋ ದ್ವೇಷ ಬೇಡ. ಹಾಗಾಗಿ ನಿನ್ನ ಆಲೋಚನೆ ಸರಿಯಾಗಿದೆ ಅಂತ ಹೇಳ್ತಾರೆ. ಆವಾಗ ಧೃತರಾಷ್ಟ್ರನ ಆದೇಶದಂತೆ ಹಿರಿಯರೆಲ್ಲ ಸೇರಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಗಡಿಗಳನ್ನು ಗಮನಿಸಿ ಆಮೇಲೆ ಅಲ್ಲಿರುವಂತಹ ಪಟ್ಟಣಗಳು, ನಗರಗಳು, ಮಂಟಪಗಳು, ಹಳ್ಳಿಗಳು ಎಲ್ಲದನ್ನು ಸರಿಸಮವಾಗಿ ಭಾಗ ಮಾಡಿ ಅಂದ್ರೆ ಪಾಂಡವರಿಗೆ ಮತ್ತೆ ಕೌರವರಿಗೆ ಹಂಚ್ತಾರೆ. ಇಂದ್ರಪ್ರಸ್ಥವನ್ನ ಪಾಂಡವರಿಗೆ, ಧರ್ಮರಾಯನಿಗೆ ಮತ್ತೆ ಹಸ್ತಿನಾಪುರವನ್ನ ದುರ್ಯೋಧನನಿಗೆ ರಾಜಧಾನಿಯಾಗಿ ಮಾಡಿಕೊಡ್ತಾರೆ. ಹೀಗೆ ಭಾಗ ಆದ್ಮೇಲೆ ಪಾಂಡವರು ಅವರು ತಮ್ಮ ರಾಜ್ಯವಾದ ಇಂದ್ರಪ್ರಸ್ಥಕ್ಕೆ ಭೀಷ್ಮಾದಿಗಳ ನೇತೃತ್ವದಲ್ಲಿ ಅವರು ಹೊರಡ್ತಾರೆ. ಆ ಊರಲ್ಲಿರುವಂತಹ ಎಲ್ಲ ರಾಣಿವಾಸದ ಮನೆಗಳನ್ನು ಅವರಿಗೆ ಒಂದೊಂದು ಆರತಿ ಮಾಡಿ ತಾಂಬೂಲವನ್ನು ಕೊಟ್ಟು ಪಾಂಡವರನ್ನ ಬೀಳ್ಕೊಡ್ತಾರೆ. ಹೀಗೆ ಒಳ್ಳೆ ರೀತಿಯ ಬೀಳ್ಕೊಡುಗೆಯನ್ನು ಸ್ವೀಕರಿಸಿ ಪಾಂಡವರು ಕೃಷ್ಣನ ಜೊತೆಯಲ್ಲಿ ಅವರು ಪ್ರಯಾಣವನ್ನು ಬಳಸ್ತಾರೆ ಇಂದ್ರಪ್ರಸ್ಥಕ್ಕೆ ಹೋದ್ರೆ ಇಂದ್ರಪ್ರಸ್ಥ ಹೇಗಿದೆ, ಅದು ಅತ್ಯಂತ ಸುಂದರವಾದ
ರಚನೆ ಒಂದು ಇಂದ್ರನ ಅಮರಾವತಿಗಿಂತಾನೂ ಜೋರಾಗಿದೆ ಒಂದು ಕೈ ಅನ್ನುವಂತಹ ಜಾಗ ಆಗಿತ್ತದು. ವಿಶ್ವಕರ್ಮ ಅನ್ನುವಂಥವನು ನಿರ್ಮಿಸಿದ ಜಾಗ ಅದು. ಆಮೇಲೆ ಅಲ್ಲಿ ಸೂರ್ಯವೀಧಿ, ಚಂದ್ರವೀಧಿ, ಅಡ್ರಸ್ತೆಗಳು, ಕೇರಿಗಳು ಮೊದಲಾದ ಮಾರ್ಗಗಳಲ್ಲಿ ಬಂಗಾರದ ಲೇಪನವುಳ್ಳ ಮನೆಗಳಿದ್ವು ಅಂತ ಹೇಳ್ತಾನೆ ಕವಿ. ಇಂತಹ ಶ್ರೇಷ್ಠವಾದ ಜಾಗ, ಇಂಥ ವೈಭವೋಪೇತವಾದ ಜಾಗ ಅಮರಾವತಿ ಪ್ರವೇಶಿಸಿ ದೃಪದ, ಕೃಷ್ಣ ಇವ್ರ ಜೊತೆ ಎಲ್ಲ ಧರ್ಮರಾಯ ಅರಮನೆಗೆ ಹೋಗ್ತಾನೆ. ಆಮೇಲೆ ರಾಜನನ್ನ ಕಾಣಕ್ಕೆ ಉತ್ಸುಕರ ಕಾದಿದ್ದ ಜನರು, ಊರಿನ ಜನರು ಎಲ್ಲ ಬಂದು ಅವರನ್ನು ಸ್ವಾಗತಿಸಿ ಕಾಣಿಕೆಗಳನ್ನೆಲ್ಲ ಕೊಟ್ಟು ಹೋಗ್ತಾರೆ. ಧರ್ಮರಾಯ ತುಂಬಾ ಒಳ್ಳೆ ರೀತಿಯಿಂದ ಅವನು ಆಡಳಿತ ನಡೆಸ್ತಾನೆ. ಇಲ್ಲಿ ಜನರ ವರ್ತನೆ, ಎಲ್ಲರ ಸಂತೋಷ ಎಲ್ಲ ಸೇರಿ ಇಂದ್ರಪ್ರಸ್ಥ ಒಂದು ಅತ್ಯಂತ ಶ್ರೇಷ್ಠ ನಗರ ಅಂತ ಹೇಳಿಸ್ಕೊಳ್ತಾ ಇತ್ತು. ಧರ್ಮರಾಯ ನಂತರ ಒಂದಷ್ಟು ದಿನ ಆದಮೇಲೆ ದೃಪದ, ದೃಷ್ಟದ್ಯುಮ್ನ ಇವರೆಲ್ಲ ಹೊರಡ್ತಾರೆ. ಅವ್ರನ್ನೆಲ್ಲ ಸತ್ಕರಿಸಿ ಅವ್ರನ್ನ ಊರಿಗೆ ಕಳಿಸ್ಕೊಡ್ತಾನೆ. ಶ್ರೀಕೃಷ್ಣ ಸಹ ಇವರಿಗೆ ಆಶೀರ್ವಾದ ಮಾಡಿ ಅವನು ಕೂಡ ತನ್ನ ಊರಿಗೆ ಹೊರಡ್ತಾನೆ. ಹೊರಡಕ್ಕೆ ಮುಂಚೆ ಅವನು ಕುಂತಿ ಮತ್ತು ದ್ರೌಪದಿನ ಕರೆಸಿ ಅವನು ಅವ್ರಿಗೆ ಪ್ರೀತಿಯಿಂದ ಸಮಾಧಾನ ಹೇಳಿ, ಇಲ್ಲಿ ಹೇಗೆ ದಾಯಾದಿಗಳು ಜೊತೆ ನಡ್ಕೋಬೇಕು ಅನ್ನುವಂಥದ್ದನ್ನ, ಹೇಗೆ ಸಮಾಧಾನದಿಂದ ಇರಬೇಕು ಅನ್ನುವಂಥದ್ದನ್ನೆಲ್ಲ ಅವನು ಹೇಳಿ ನಂತರ ಅವನು ದ್ವಾರಕೆಗೆ ಪ್ರಯಾಣ ಬೆಳೆಸ್ತಾನೆ. ಯುಧಿಷ್ಠಿರನ್ ರಾಜ್ಯದಲ್ಲಿ ಧರ್ಮದ ಕಾರ್ಯಗಳೆಲ್ಲ ಬೇಕಾದಷ್ಟು ನಡೀತಾ ಇದ್ವು, ಸಾಂಗೋಪಾಂಗವಾಗಿ ನಡೀತಾ ಇದ್ವು. ಯಜ್ಞಗಳೆಲ್ಲ ಎಷ್ಟು ನಡೀತಾ ಇದ್ವು ಅಂದರೆ ಹೊಗೆ ಹೋಗೋ ದಿಕ್ಕುಗಳೇ ತಿಳಿದೆ ಅಂತ ಆಗ್ತಾ ಇತ್ತು ಅಂತ ಹೇಳ್ತಾನೆ ಕವಿ. ಹವಿಸ್ಸಿಂದ ದೇವತೆಗಳಿಗೆಲ್ಲ ಅಜೀರ್ಣವಾಗಿತ್ತಂತೆ, ಅಷ್ಟು ಪೂಜೆ ಪುನಸ್ಕಾರ ಅಲ್ಲಿ ನಡೀತಾ ಇತ್ತು. ದಕ್ಷಿಣೆಗಾಗಿ ಯಾರೂ ಕೈ ಎತ್ತಾನೇ ಇರಲಿಲ್ಲ, ಆ ರೀತಿ ಎಲ್ಲರಿಗೂ ಅವನು ಸಂತೋಷವಾಗಿ ಇಟ್ಟಿದ್ದ. ಹೀಗಿರುವಾಗ ಒಂದಿನ ಅವರು ದೂರದಲ್ಲಿ ನಾರದರು ಬರುವುದನ್ನು ನೋಡ್ತಾರೆ. ನಾರದರು ಯಾಕೆ ಬರ್ತಾ ಇದ್ದಾರೆ? ನಾರದರು ಬಂದಾಗ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಸತ್ಕರಿಸಿ ಅವರಿಗೆ ಅರ್ಘ್ಯ, ಪಾದ್ಯ, ಆಸನ, ಮಧುಪರ್ಕ ಎಲ್ಲವನ್ನು ಕೊಟ್ಟು ನಾರದರನ್ನು ಉಪಚಾರ ಮಾಡ್ತಾರೆ. ಆಮೇಲೆ ನಾರದರನ್ನೆಲ್ಲ ಸಂತೋಷವಾಗಿ ಸ್ವೀಕರಿಸಿ ಅವ್ರು ಹೇಳ್ತಾರೆ, ಧರ್ಮರಾಯ ನೀನು ಎಂಥವನು ಅಂದರೆ ಸಾಮಾನ್ಯದವನಲ್ಲ, ನೀನು ರಾಜರ್ಷಿ, ನಿನ್ನಂಥವರು ಅಪರೂಪಕ್ಕೊಮ್ಮೆ ಸಿಗ್ತಾರೆ. ಎಂಥ ಬಲಶಾಲಿ ತಮ್ಮಂದರು ನಿನಗೆ, ಭೀಮ, ಅರ್ಜುನರು. ನಿನ್ನ ಹೆಂಡತಿ ಅವಳು ದೇವಕನ್ಯರಿಗಿಂತ 100 ಪಟ್ಟು ಹೆಚ್ಚಿನವಳು ಅವಳು ದ್ರೌಪದಿ. ಆಮೇಲೆ ನಿನ್ನ ಬೆಂಬಲಕ್ಕೆ ನಿಂತಿರೋನು ಯಾರು? 14 ಲೋಕದ ಒಡೆಯ ಶ್ರೀಕೃಷ್ಣ. ಹೀಗಿರುವಾಗ ನಿನ್ನ ಸಮಾನರು ಯಾರಿದ್ದಾರೆ ಅಂತ ಹೇಳ್ತಾರೆ. ನನ್ನ ಜೊತೆ ಒಂದಿಷ್ಟು ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರು ಒಂದು ಎಚ್ಚರಿಕೆ ಕೊಡ್ತಾರೆ. ನೋಡು, ಅಣ್ಣ ತಮ್ಮಂದ್ರದ್ದು ಒಂದು ಕತೆ ಹೇಳ್ತೀನಿ ನಿನಗೆ. ಹಿಂದೆ ಸುಂದ, ಉಪಸುಂದ ಅಂತ ಇಬ್ಬರು ಅಸುರ ಅಣ್ಣ ತಮ್ಮಂದಿರಿದ್ರು. ಅವರು ಒಮ್ಮೆ ಬ್ರಹ್ಮನಿಗೆ ಪೂಜೆ ಮಾಡಿ ಅವರು ಬ್ರಹ್ಮನಿಂದ ವರ ಪಡ್ಕೊಂಡಿದ್ರು. ಅವರು ಚಿರಂಜೀವಿಗಳಾಗಿರ್ಬೇಕು, ತಮಗೆ ಸಾವು ಬರಬಾರ್ದು ಅಂತ ಹೇಳಿ. ಆಗ ಬ್ರಹ್ಮ ಅವ್ರಿಗೆ ಆ ರೀತಿಯಾದ ವರವನ್ನು ಕೊಟ್ಟು, ಆದರೆ ನೀವು ಚಿರಂಜೀವಿಗಳಾಗಿರ್ತೀರ, ಯಾರೂ ನಿಮ್ಮನ್ನು ಸಾಯಿಸಕ್ಕಾಗಲ್ಲ, ಆದರೆ ನಿಮ್ಮಲ್ಲಿ ಇಬ್ರು ಒಬ್ರನ್ನೊಬ್ರು ಸಾಯಿಸಬಹುದು ಅನ್ನುವಂತಹ ಒಂದು ವರವನ್ನು ಕೊಟ್ಟಿರ್ತಾನೆ. ಸುಂದ ಉಪಸುಂದ ತಮ್ಮದೇ ರಾಜ್ಯ, ಅವರು ಬ್ರಾಹ್ಮಣರನ್ನ, ದೇವತೆಗಳನ್ನ ಎಲ್ಲರನ್ನೂ ಹೆದರಿಸ್ಕೊಂಡು ನಡೀತಾ ಇರ್ತಾರೆ. ಹೀಗಿರುವಾಗ ಬ್ರಹ್ಮನೇ ಯೋಚಿಸ್ತಾನೆ, ನಾನು ಏನಾದರೂ ಮಾಡಬೇಕು, ಇಲ್ಲದೇ ಇದ್ರೆ ಇವರು ದೇವಲೋಕನೇ ಕೆಡಿಸ್ಬಿಡ್ತಾರೆ ಅಂತ ಹೇಳಿ ಅವನು ತಿಲೋತ್ತಮೇನ, ಒಂದು ಅಪ್ಸರ ಕನ್ಯೆ ತಿಲೋತ್ತಮೇನ ಅವ್ರ ಹತ್ರ ಕಳಿಸ್ತಾನೆ, ಅವರಿಬ್ಬರು ಮಧ್ಯೆ ಕಲಹ ತರಕ್ಕೆ. ಆಗ ತಿಲೋತ್ತಮೆ ಬಂದಾಗ ಇಬ್ಬರು ನಾನು ಮೊದಲು ನೋಡಿದೆ, ನನಗೆ ಬೇಕು ಆ ಹೆಣ್ಣು ಅಂತ ಹೇಳಿ ಇಬ್ಬರು ಒಬ್ಬರ ಮೇಲೊಬ್ಬರು ಜಗಳ ಆಡಿ ಯುದ್ಧ ಮಾಡಿ ಇಬ್ಬರು ಒಬ್ರನ್ನೊಬ್ರು ಸಾಯಿಸ್ತಾರೆ. ಮತ್ತೆ ದೇವಲೋಕಕ್ಕೆ ಸರಿ ಹೋಗುತ್ತೆ ಅಂತ ಆ ಕಥೆಯನ್ನು ನೆನಪಿಸಿ, ಹೀಗೆ ಒಂದು ಹೆಣ್ಣಿಗೋಸ್ಕರ, ಹೆಣ್ಣು ಮಣ್ಣು ಹೊನ್ನು ಇದಕ್ಕೋಸ್ಕರ ಅಣ್ಣ ತಮ್ಮಂದ್ರು ಜಗಳ ಆಡಿರೋದು ಬೇಕಾದಷ್ಟಿದೆ, ಎಂತೆಂಥ ದುಸ್ಥಿತಿಗೆ ಬಂದಿರೋದು ಬೇಕಾದಷ್ಟಿದೆ. ನೀವು 5 ಒಬ್ಳು ಮಹಾಸತಿಯಾದ ದ್ರೌಪದಿನ ಮದುವೆ ಆಗಿದ್ದೀರಾ, ಹಾಗಾಗಿ ನೀವು ಅದರಿಂದ ಯಾವ ನಿಮ್ಮ ಮಧ್ಯೆ ಜಗಳ ಕದನ ಉಂಟಾಗಬಾರ್ದು. ನೀವು ಸರಿಯಾಗಿ ನಡ್ಕೊಂಡ್ರೆ, ಆ ರೀತಿಯೆಲ್ಲ ಏನೂ ಮಾಡ್ದಲೆ ಕೊನೆಗೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಅವರೇನೆ ಒಂದು ಮಾರ್ಗ ಸೂಚಿಸ್ತಾರೆ. ದ್ರೌಪದಿ 1 ವರ್ಷ ಒಬ್ಬೊಬ್ರ ಜೊತೆ ಇರಲಿ, ಹೀಗೆ 5 ಜನದ ಜೊತೆ 5 ವರ್ಷ ಕಳೆಯಲಿ. ದ್ರೌಪದಿ ಒಬ್ಬ ಪತಿ ಜೊತೆ ಇದ್ದಾಗ, ಅವಳು ಏಕಾಂತದಲ್ಲಿದ್ದಾಗ ಮಿಕ್ಕ ಪತಿಗಳನ್ನು ನೋಡಬಾರ್ದು. ಹಾಗೆ ನೋಡಿದ್ರೆ ಅವರು ಪ್ರಾಯಶ್ಚಿತವನ್ನು ಮಾಡ್ಕೋಬೇಕು. ಪ್ರಾಯಶ್ಚಿತ ಏನು? ಹಾಗೆ ನೋಡಿದ ಪತಿ ಒಬ್ಬನೇ ತೀರ್ಥಯಾತ್ರೆ ಮಾಡಿ ಈ ಭೂಮಿಯಲ್ಲಿ 1 ವರ್ಷ ಸಂಚರಿಸಬೇಕು, ಅದೇ ಪ್ರಾಯಶ್ಚಿತ ಅಂತ ಹೇಳ್ತಾರೆ ಅವರು. ಇದು ಧರ್ಮರಾಯ ಮತ್ತೆ ಅವನ ತಮ್ಮಂದರಿಗೆಲ್ಲ ಒಪ್ಪಿಗೆ ಆಗುತ್ತೆ. ಇದು ಮಹಾಪ್ರಸಾದ ನಾರದ್ರು ಹೇಳಿದ್ದು ಅಂತ ಹೇಳಿ ಅವ್ರು ಒಪ್ಕೋತಾರೆ. ಆಮೇಲೆ ನಾರದ್ರು ನಿಮಗೆಲ್ಲ ಮಂಗಳವಾಗಲಿ ಅಂತ ಹೇಳಿ ಅವರು ಮತ್ತೆ ಸ್ವರ್ಗಲೋಕಕ್ಕೆ ಹೊರಟ್ಬಿಡ್ತಾರೆ, ಅದೃಶ್ಯವಾಗಿಬಿಡ್ತಾರೆ. ಇಲ್ಲಿ ಪಾಂಡವ್ರಿಗೆಲ್ಲ ಸಂತೋಷ ಆಗುತ್ತೆ, ಪರಮಾತ್ಮ ನಮಗೆ ಒಂದು ದಾರಿ ತೋರಿಸಿದ್ದಾನೆ ನಾರದ್ರ ಮುಖಾಂತರ ಅಂತ ಹೇಳಿ ಅವರು ಕೂಡ ಸಂತೋಷ ಪಟ್ಕೋತಾರೆ ಅನ್ನೋಲಿಗೆ ಈ ಸಂಧಿ ಮುಗಿಯುತ್ತೆ. ಆಸುರಾರಿ ವಿರೋಧಿ ಪುರದಲ್ಲಿ, ಸುರಾರಿ ವಿರೋಧಿ ಪುರದಲ್ಲಿ ವಾಸವಾತ್ಮಜ ಮದುವೆಯಾಗಿ ವಿಲಾಸದಲ್ಲಿ ಹೊಕ್ಕನು.
ಸುಭದ್ರಾ ಸಹಿತ ನಿಜಪುರವ ಹೊಕ್ಕನು ಸುಭದ್ರಾ ಸಹಿತ ನಿಜಪುರವ ಈ ಸಂಧಿಯ ಸೂಚನಾ ಪದ್ಯ ಹೀಗಿದೆ. ದ್ವಾರಕಾಪುರದಲ್ಲಿ ಇಂದ್ರನ ಮಗನಾದ ಅರ್ಜುನ ಮದುವೆಯಾಗಿ ಸಂತೋಷದಿಂದ ಸುಭದ್ರಾ ಸಹಿತ ತನ್ನ ಊರಿಗೆ ಹೊಕ್ಕನು ಅನ್ನೋದು ಈ ಸಂಧಿಯ ಮುಖ್ಯ ಕತೆ. ಅರ್ಜುನ ಯುಧಿಷ್ಠಿರ ಮತ್ತು ದ್ರೌಪದಿ ಏಕಾಂತದಲ್ಲಿರುವುದನ್ನ ನೋಡಿರ್ತಾನೆ. ಅವ್ರ ಮಧ್ಯದಲ್ಲಿ ಒಂದು ಒಪ್ಪಂದ ಇರುತ್ತೆ. ದ್ರೌಪದಿ ಒಂದು ಪತಿ ಜೊತೆ ಇರುವಾಗ ಮಿಕ್ಕ ಪತಿ ಯಾರಾದ್ರೂ ನೋಡಿದ್ರೆ ಅವರು 1 ವರ್ಷ ದೇಶಾಟನೆ ಹೋಗ್ಬೇಕು ಅನ್ನುವಂಥದ್ದು. ಹಾಗಾಗಿ ಅರ್ಜುನ 1 ವರ್ಷ ದೇಶಾಟನೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಈ ರೀತಿ ಅವನು ಹೋದಾಗ 8 ತಿಂಗಳು ಕಳೆಯುತ್ತೆ. ಮತ್ತೆ ಮಳೆಗಾಲ ಬರುತ್ತೆ. ಮಳೆಗಾಲ ಬಂದಾಗ ಅರ್ಜುನ ಕೇರಳ, ತುಳುನಾಡು, ಕೊಂಕಣ ಮತ್ತೆ ಈ ದಾರಿಲಿ ಸಾಕೊಂಡು ಹೋಗ್ತಾನೆ. ಮತ್ತೆ ಸಾಗರ ತೀರದುದ್ದಕ್ಕೂ ಹೋಗಿ ಅವನು ದ್ವಾರಕಾ ನಗರವನ್ನ ಸೇರ್ತಾನೆ. ದ್ವಾರಕೆಗೆ ಹೋದಾಗ ಅವನಿಗೆ ಅನ್ಸುತ್ತೆ ಚಾತುರ್ಮಾಸ ಬಂದಿದೆ, ಮಳೆಗಾಲ ಕೂಡ ಇದೆ ಈಗ. ಆದ ಕಾರಣ ನಾನು ಈಗ ಮುಂದಿನ 3 ತಿಂಗಳು ಇಲ್ಲೇ ಕೃಷ್ಣನ ಊರಿನಲ್ಲಿ ಕಳೀತೀನಿ. ವರ್ಷ ಮುಗಿಯುತ್ತೆ ಅಷ್ಟರಲ್ಲಿ. ನಂತರ ನಾನು ನಮ್ಮ ಅಣ್ಣನ ಪಾದದರ್ಶನ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಅನ್ಕೋತಾನೆ. ಹಾಗ ಅನ್ಕೊಂಡಾಗ ಅವನು ಕೃಷ್ಣನ ಊರನ್ನು ಪ್ರವೇಶಕ್ಕೆ ಮೊದಲು ಅವನು ಸನ್ಯಾಸಿ ವೇಷವನ್ನು ಧರಿಸ್ತಾನೆ. ಅವನು ಅರ್ಜುನನಾಗಿ ಹೋಗಲ್ಲ. ಅವನು ದ್ವಾರಕಾ ನಗರದ ಹೊರಗಡೆಲೆ ಅವನು ಕಾಯ್ತಾ ಇರ್ತಾನೆ. ಆಗ ರಾತ್ರಿ ಆಗಿರುತ್ತೆ. ಅವನು ಕಾಯ್ತಾ ಇರ್ತಾನೆ. ಮಳೆ ಸುರಿತಾ ಇದೆ ಧಾರಾಕಾರವಾಗಿ. ಇವನು ಚಳಿಯಲ್ಲಿ ಪೊಟರೆಲ್ಲ ಉತ್ಕೊಂಡು ನಡುಗ್ತಾ ಕೃಷ್ಣನ ನೆನೆಸ್ಕೊತಾ ಇದ್ದಾನೆ. ಕೃಷ್ಣ ಬಾರೋ ಅಂತ ಅವನು ನೆನೆಸ್ಕೊತಾ ಇದ್ದಾನೆ ಕೃಷ್ಣನ. ಕೃಷ್ಣ ಆ ಸಮಯದಲ್ಲಿ ಅವನು ಸತ್ಯಭಾಮೆ ಜೊತೆ ಅಂತಃಪುರದಲ್ಲಿರ್ತಾನೆ. ಆದ್ರೆ ಅವನು ಸರ್ವಾಂತರ್ಯಾಮಿ. ಅವನಿಗೆ ಭಕ್ತ ಎಲ್ಲಿಂದ ಕರೆದ್ರೂ ಅವನಿಗೆ ಗೊತ್ತಾಗತ್ತೆ. ಹಾಗಾಗಿ ಅವನಿಗೆ ಅರ್ಜುನ ಇಲ್ಲಿ ಬಂದಿದ್ದಾನೆ, ಊರಿನ ಹೊರಗಡೆ ಈ ರೀತಿ ಕೂತಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅವನು ಆಗ ಸತ್ಯಭಾಮೆ ಹತ್ರ ಹೇಳಿ, ಈಗ ಅರ್ಜುನ ಈ ರೀತಿ ಬಂದಿದ್ದಾನೆ, ನಾನು ಹೋಗಿ ಅವನನ್ನ ಬರ್ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ನಮ್ದು ಒಂದು ಸ್ವಾರ್ಥ ಇದೆ, ನಾನು ಹೇಗಾದ್ರೂ ಮಾಡಿ ಅರ್ಜುನನ್ನ ಸುಭದ್ರೆ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅವನು ಬರ್ತಾನೆ. ಬಂದು ಅವನು ಅರ್ಜುನನ್ ಹೇಳ್ತಾನೆ, ಆಯ್ತು ನೀನ್ ಇಲ್ಲೇ ಇರು, ನಾನು ಬಲರಾಮ ಬಂದು ನಿನ್ನ ಕರ್ಕೊಂಡು ಹೋಗೋ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಅವನು ಹೋಗಿ ಅವನು ಬಹಳ ಚತುರನಾಗಿ ಅವನು ಊರಲ್ಲೆಲ್ಲ ಹಬ್ಬಿಸ್ತಾನೆ. ಈ ತರ ಊರ್ ಹೊರಗೆ ಬಂದಿದ್ದಾರೆ, ಒಬ್ರು ಪರಮಹಂಸರು ಬಂದಿದ್ದಾರೆ, ಮಹಾ ಸನ್ಯಾಸಿಗಳು ಬಂದಿದ್ದಾರೆ, ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪರು ಅವರು ಅಂತ ಹೇಳಿ ಅವನು ಎಲ್ಲಾ ರೀತಿ ಸುದ್ದಿ ಹಬ್ಬಿಸ್ಬಿಡ್ತಾನೆ. ಹಬ್ಬಿಸಿದಾಗ ಬಲರಾಮನ್ ಕಿವಿಗೂ ಇದು ಬೀಳುತ್ತೆ. ಬಲರಾಮ ಗೊತ್ತಲ್ಲ, ಅವನು ಈ ರೀತಿ ಬಂದಿದ್ರೆ ಇವ್ರು ನಮ್ಮ ಅರಮನೆಗೆ ಬರಬೇಕು ಅಂತ ಹೇಳಿ ಅವನು ಹೋಗ್ತಾನೆ. ಹೋಗಿ ಅವನು ಎಲ್ಲ ಸನ್ಯಾಸಿ ವೇಷದಲ್ಲಿರುವಂತಹ ಅರ್ಜುನನ್ಗೆ ವಂದಿಸ್ತಾನೆ. ಅರ್ಜುನ ಅವನೇನು ವಿದ್ಯೆ ಅಂತ ತಿಳಿದಿಲ್ಲದೆ ಇರೋಂಥವನೇನಲ್ಲ. ಅವನಿಗೆ ವೇದ, ಧರ್ಮಶಾಸ್ತ್ರ, ನ್ಯಾಯ, ಮೀಮಾಂಸಾ ಇವುಗಳ ಪಾರಂಗತ. ಅವನು ಒಂದು ಎಲ್ಲ ವಿದ್ಯೆಗಳ ವಿಷಯವಾಗಿ ಮಾತಾಡಿ ಆಶೀರ್ವಾದ ಮಾಡಿದಾಗ ಬಲರಾಮನ್ ನಂಬಿಕೆ ಬರುತ್ತೆ, ಇವನು ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿ. ಹಾಗಾಗಿ ಅವನು ಅರ್ಜುನನ್ನ ಕರೀತಾನೆ ತಮ್ಮ ಅರಮನೆಗೆ ಬರಬೇಕು ಅಂತ ಹೇಳಿ. ಅರ್ಜುನ ಒಂದಿಷ್ಟು ಹೇಳ್ತಾನೆ, ನಾನು ಬರಲ್ಲ, ನಾವ್ಯಾಕೆ ಬರಬೇಕು ಸನ್ಯಾಸಿಗಳು ಅಂತ ಎಲ್ಲ ಹೇಳಿ. ಆದ್ರೆ ಕೃಷ್ಣ ಅವನಿಗೊಂದು ಮಾತು ಹೇಳಿ ಹೋಗಿರ್ತಾನೆ, ಒಳ್ಳೆ ರೀತಿಯಲ್ಲಿ ಬಲರಾಮ ಕರೆದ್ರೆ ನೀನ್ ಬಂದು ಬಿಡ್ಬೇಕು ಅಂತ ಹೇಳಿ. ಹಾಗಾಗಿ ಅವನು ಬರ್ತಾನೆ, ಅರಮನೆಗೆ ಬರ್ತಾನೆ. ಬಂದಾಗ ಬಲರಾಮ ಸುಭದ್ರೆ, ತನ್ನ ತಂಗಿಯಾದ ಸುಭದ್ರೇನೆ ಅವನ ಶುಶ್ರೂಷೆಗೆ ಕಳಿಸ್ತಾನೆ. ಈ ರೀತಿ ತಂಗಿ ನೋಡು, ಮಹಾತ್ಮರು ಬಂದಿದ್ದಾರೆ, ಅವ್ರ ಸೇವೆಯಲ್ಲಿ ನೀನು ಇರಬೇಕು, ನಿನಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಬಿಟ್ಟು ಹೋಗ್ತಾನೆ. ಕೃಷ್ಣ ಮಾತ್ರ ಹೇಳ್ತಾನೆ, ಏನಿದು ನೀನು ನಮ್ಮ ತಂಗಿ ಒಂದು ರಾಜ್ಕುಮಾರಿನ ತಗೊಂಡು ಹೋಗಿ ಈ ಯಾರೋ ಭಿಕ್ಷುಕನ ಸೇವೆಗೆ ಬಿಟ್ಟಿದ್ಯಲ್ಲ ಅಂತ ಹೇಳಿ ಅವನು ಗಲಾಟೆ ಮಾಡ್ತಾನೆ. ಅವಾಗ ಬಲರಾಮ, ನೀನ್ ಯಾವ ನಿನಗೇನ್ ಗೊತ್ತಾಗುತ್ತೆ, ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಇರು, ಸರ್ವಜ್ಞನವನು, ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಭ ಅಂತ ಎಲ್ಲ ಹೇಳಿ ಅವನು ಕೃಷ್ಣನೇ ಬೈದು ಕಳಿಸ್ಬಿಡ್ತಾನೆ. ಕೃಷ್ಣಂಗೆ ಬೇಕಾಗಿದ್ದು ಅದೇ, ಅವನು ತಂದೇನು ತಪ್ಪಿಲ್ಲ ಅನ್ನೋದು ಆಗ್ಬೇಕಾಗಿರುತ್ತೆ. ಸರಿ, ನಿಮ್ಮಿಷ್ಟ ಅಂತ ಹೇಳಿ ಕೃಷ್ಣ ಹೋಗ್ತಾನೆ. ಇತ್ತ ಸುಭದ್ರೆ ಮತ್ತೆ ಅರ್ಜುನ ಒಟ್ಟೊಟ್ಟಿಗೆ ಇರ್ತಾರೆ. ಅವರಿಗೆ ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನಸ್ಸಾಯಿತು, ಅವರಿಗೆ ಈಕೆಯ ಮೇಲೆ ನೆಲೆಸಿತು ಚಿತ್ತ. ಬಾಲಕಿ ಅಂತ ಕರೀತಾನೆ ಕುಮಾರವ್ಯಾಸ. ಅವಳೊಬ್ಳು ಚಿಕ್ಕ ಹುಡುಗಿ. ಇವರಿಗೆ ಅಂತ ಹೇಳ್ತಾನೆ, ಸನ್ಯಾಸಿಗೆ ಇವರಿಗೆ ಅಂತ ಒಂದು ಬಹುವಚನದಲ್ಲಿ ಹೇಳ್ತಾನೆ. ಅಂದ್ರೆ ಅವನೊಬ್ಬ ಸೀನಿಯರ್ ವರ ಅನ್ನೋದನ್ನ ಅಲ್ಲಿ ಕುಮಾರವ್ಯಾಸ ತೋರಿಸ್ತಾ ಇದ್ದಾನೆ, ಅವನಿಗೆ 3ನೇ ಮದುವೆ ಅನ್ನೋದನ್ನ. ಸುಭದ್ರೆಗೂ ಅರ್ಜುನನ್ಗೂ ಪ್ರೀತಿ ಆಗುತ್ತೆ, ಪ್ರೇಮ ಆಗುತ್ತೆ. ಅವರಿಗೆ ಪೂಜೆ ಮೇಲೆ ಏನೂ ಮನಸ್ಸೇ ಇರೋದಿಲ್ಲ. ಹೀಗಿರುವಾಗ ಕೃಷ್ಣನಿಗೆ ಗೊತ್ತಾಗುತ್ತೆ
ಈಗ ಸರಿಯಾದ ಸಮಯ ಬಂದಿದೆ, ಅಷ್ಟೊತ್ತಿಗೆ ಚಾತುರ್ಮಾಸ ಕಳೆದು ಶರತ್ ಸಮಯ ಕೂಡ ಬಂದಿರುತ್ತೆ. ಕೃಷ್ಣನ್ ಗೊತ್ತಾಗುತ್ತೆ ಇವಾಗ ಸರಿಯಾದ ಸಮಯ ಇದು ಅಂತ ಹೇಳಿ ಅವನು ವಸುದೇವ, ದೇವಕಿ ಮತ್ತೆ ಉಗ್ರಸೇನರ ಸಮ್ಮುಖದಲ್ಲಿ ಸುಭದ್ರೆ ಮತ್ತೆ ಅರ್ಜುನರು ಮದುವೆ ಮಾಡ್ತಾನೆ. ಮದುವೆ ಮಾಡಿ ಅವನು ಕಳಿಸೇ ಬಿಡ್ತಾನೆ, ಅವ್ರನ್ನ ರಥ ಏರಿಸಿ ಕಳಿಸ್ತಾನೆ. ಇತ್ತ ಬಲರಾಮನ್ ಗೊತ್ತಾಗುತ್ತೆ ಈ ರೀತಿ ಆಗಿದೆ, ಸನ್ಯಾಸಿ ವೇಷದಲ್ಲಿ ಬಂದಿದ್ದವನು ನಮ್ಮ ತಂಗಿಯನ್ನ ಹಾರಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅವನು ತನ್ನ ಸೈನ್ಯವನ್ನೆಲ್ಲ ಕಳಿಸ್ತಾನೆ, ತಾನೂ ಸಹ ಹೋಗ್ತಾನೆ. ಅರ್ಜುನನು ಅವರನ್ನೆಲ್ಲ ಬಡಿದು ಹಾಕಿ ಅವನು ಹೋಗ್ತಾನೆ. ಮುಂದೆ 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 ಹೋಗ್ತಾನೆ. ಅವನು ಬಲರಾಮನಿಗೆ ಸಿಗೋದೇ ಇಲ್ಲ. ಕಡೆಗೆ ಕೃಷ್ಣ ಕರೆದು ಹೇಳ್ತಾನೆ, ಯಾತಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ಎಲ್ಲ ನಮ್ಮ ತಂದೆ ತಾಯಿ ಸಮ್ಮುಖದಲ್ಲೇ ಆಗಿದೆ ಮದುವೆ, ಅಷ್ಟಕ್ಕೂ ಅವನು ಅರ್ಜುನನಂತೆ. ಕೃಷ್ಣ ತಾನೇ ಎಲ್ಲ ಮಾಡಿರೋದು, ಆದ್ರೆ ಅರ್ಜುನನಂತೆ ಅಂತ ಹೇಳ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಳ್ತಾನೆ. ಕಡೆಗೆ ಅವನ ಅರ್ಜುನನ ಸರಿ, ಹಾಗಾದ್ರೆ ಅಪ್ಪ ಅಮ್ಮ ಎಲ್ಲ ಒಪ್ಪಿದ್ದಾರೆ ಅಂದ್ರೆ ಇನ್ನೇನ್ ಮಾಡೋದು ಅಂತ ಹೇಳಿ ಬಲರಾಮ ಕೂಡ ಅದನ್ನ ಒಪ್ಪಿ ಸುಮ್ಮನಾಗ್ತಾನೆ. ಅಷ್ಟೊತ್ತಿಗೆ ಅರ್ಜುನ ಮತ್ತೆ ಸುಭದ್ರೆ ಹಸ್ತಿನಾವತಿಗೆ ಹೋಗಿ ಸೇರ್ಕೋತಾರೆ. ಅಲ್ಲಿ ಅರ್ಜುನನ್ಗೆ ಒಂದು ರೀತಿ ಭಯ ಇರುತ್ತೆ, ದ್ರೌಪದಿ ತಮ್ಮನ್ನ ಸ್ವೀಕರಿಸ್ತಾಳೋ ಇಲ್ವೋ, ಹೇಗ್ ಮಾಡ್ತಾಳೆ ಅಂತ. ಆದ್ರೆ ಸುಭದ್ರೆಯ ಒಳ್ಳೆ ನಡತೆಯಿಂದ ದ್ರೌಪದಿ ಅವಳನ್ನು ಒಪ್ಪಿ ಅವಳನ್ನ ತನ್ನ ತಂಗಿಯಾಗಿ ಸ್ವಾಗತ ಮಾಡ್ತಾಳೆ. ಮುಂದೆ ಅರ್ಜುನ ಮತ್ತು ಸುಭದ್ರೆಯವರಿಗೆ ಅಭಿಮನ್ಯು ಅನ್ನುವಂತಹ ಒಬ್ಬ ಪುತ್ರನ ಜನನವಾಗುತ್ತೆ. ಅವನು ತುಂಬಾ ದೊಡ್ಡ ಪಾತ್ರ ಆಗ್ತಾನೆ ಮುಂದೆ. ಹೀಗೆ ಕತೆ ಮುಂದೆ ಬರೆಯುತ್ತೆ. ಇಲ್ಲಿಗೆ ಈ ಸಂಧಿ ಮುಕ್ತಾಯವಾಗುತ್ತೆ. ಖಾಂಡವದ ವನದಹನದಾವೋ ಚಂಡ ಗಂಡರ ಗಂಡ ಗಂಡರ ಗಂಡ ದಿವಿಜರ ಹಿಂಡುಗೋಳಿಡೆ ದಾಳಿ ಇಟ್ಟನು ದಾಳಿ ಇಟ್ಟನು ಚಂಡಗಾಂಡೀವಿ. ಇನ್ನು 20ನೇ ಸಂಧಿಗೆ ಬರ್ತಾ ಇದ್ದೀವಿ. ಕಾಂಡವ ವನ ದಹನದ ಪ್ರಸಂಗ. ಇದರ ಸೂಚನಾ ಪದ್ಯ ಹೀಗಿದೆ. ಗಂಡರ ಗಂಡ ಮಹಾಪರಾಕ್ರಮಿಯಾದ ಪರಮ ಪರಾಕ್ರಮಿಯಾದ ಅರ್ಜುನನು ದೇವತಾ ಸಮೂಹ ಗೋಳಿಡುತ್ತಿರುವಾಗ ಖಾಂಡವ ವನವನ್ನು ದಹಿಸಿ ದಾಳಿ ಮಾಡಿದನು ಅನ್ನುವಂಥದ್ದು ಇದರ ಸಂಕ್ಷಿಪ್ತ ಅರ್ಥ. ಸುಭದ್ರಾ ಕಲ್ಯಾಣ ಆದ ನಂತರ ಅರ್ಜುನ ಮತ್ತೆ ಸುಭದ್ರೆಗೆ ಅಭಿಮನ್ಯು ಅನ್ನುವಂತಹ ಒಬ್ಬ ಪುತ್ರನ ಜನನವಾಗುತ್ತೆ. ಆ ಮಗನಿಗೆ ನಾಮಕರಣ ಇತ್ಯಾದಿಗಳನ್ನು ಮಾಡಿ ಅರ್ಜುನ ಸಂತೋಷದಿಂದ ಇರ್ತಾನೆ. ಅಭಿಮನ್ಯು ಅವನು ಮಹಾವೀರ, ಅವನು ವೀರ ಪರಾಕ್ರಮಿ, ಅವನ ಭುಜಬಲಕ್ಕೆ ಹೆಸರಾದಂಥವನು. ಇತ್ತ ದ್ರೌಪದಿಯಲ್ಲಿ ಕೂಡ 5 ಪಾಂಡವರಿಂದ 5 ಜನ ಪರಾಕ್ರಮಶಾಲಿಯಾದ ಮಕ್ಕಳು ಹುಟ್ಟುತ್ತಾರೆ. ಈ ರೀತಿ ಪುತ್ರೋತ್ಸವದ ವಿಷಯ ಕೇಳಿ ಇದು ದ್ವಾರಕೆ ಕೂಡ ಹೋಗುತ್ತೆ. ಅದನ್ನು ಕೇಳಿ ಕೃಷ್ಣ, ಬಲರಾಮ, ವಾಸುದೇವಾದಿಗಳು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಕೃಷ್ಣ ಅರ್ಜುನನ ಅರಮನೆಗೆ ಹೋಗಿ ಅಭಿಮನ್ಯು ಜೊತೆ ಕಾಲ ಕಳೀತಾನೆ. ಬಹಳ ಪ್ರೀತಿಯಿಂದ ಅವನನ್ನು ಮಾತಾಡಿಸ್ತಾನೆ. ಮತ್ತು ಮಿಕ್ಕಿದ ಬಾಲರಿಗೂ ಕೊಡುಗೆಗಳನ್ನೆಲ್ಲ ಕೊಟ್ಟು ದ್ರೌಪದಿ ಮಕ್ಕಳನ್ನು ಅವನು ಆಶೀರ್ವದಿಸಿ ಒಂದಷ್ಟು ದಿನ ಅವನು ಇಂದ್ರಪ್ರಸ್ಥದಲ್ಲೇ ಕಾಲ ಕಳೀತಾನೆ. ಹೀಗೆ ಕೃಷ್ಣ ಅರ್ಜುನರು ಇಂದ್ರಪ್ರಸ್ಥದಲ್ಲಿ ಒಂದಿನ ಬೇಟೆ ಹೋಗಿರ್ತಾರೆ. ಕುದುರೆ ಸವಾರಿ ಇತ್ಯಾದಿ ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಬೇಟೆಗೆ ಹೋಗಿದ್ದಾಗ ಕಾಡಲ್ಲಿ ತಿರುಗಾಡಿಕೊಂಡು ಆಯಾಸ ಆಗಿ ಬಾಯಾರಿಕೆ ಅಂತ ಹೇಳಿ ಅವರು ಒಂದು ಸರೋವರಕ್ಕೆ ಹೋಗ್ತಾರೆ. ಅಲ್ಲಿ ಇಬ್ಬರು ರಥವನ್ನು ಇಳಿದು ನೀರು ಕುಡಿದು ಹೀಗೆ ಏನೋ ಮಾತಾಡ್ತಿರ್ತಾರೆ. ಕೃಷ್ಣ ಸರೋವರದಲ್ಲಿ ಹೋಗಿ ಈಜಾಡ್ತಿರ್ತಾನೆ ಸಹ. ಅರ್ಜುನ ಹೊರಗಡೆ ಇರ್ತಾನೆ. ಅಂಥ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಅರ್ಜುನನ್ ನೋಡಿ ನಮಸ್ಕರಿಸಿ, ಅರ್ಜುನ ಅವನಿಗೆ ನಮಸ್ಕರಿಸಿದಾಗ ಅವನು ವೇದ ಮಂತ್ರಗಳಿಂದ ಆಶೀರ್ವದಿಸ್ತಾನೆ. ಇಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದಾನೆ, ಇವನು ಯಾರೋ ಬ್ರಹ್ಮನಂತೆ ಇದ್ದಾನಲ್ಲ ಅಂತ ಅರ್ಜುನ ಅನ್ಕೋತಾನೆ. ಅವನು ನೀವು ಕೇಳಿ, ನಿಮ್ಗೇನು ಬೇಕೋ ಕೇಳಿ ಅಂತ ಹೇಳ್ತಾನೆ ಅವನು. ಆಗ ಅವನು ನಾನೇನು ಬ್ರಾಹ್ಮಣ, ಆಹಾರವನ್ನು ಬಯಸಿ ಬಂದಿದ್ದೀನಿ, ನನಗೆ ಆಹಾರವನ್ನು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಅದಕ್ಕೇನಂತೆ, ನೀವೇನು ಕೇಳಿದ್ರೆ ಅದನ್ನು ಕೊಡ್ತೀನಿ ಅಂತ ಹೇಳಿ ಅರ್ಜುನ ಅವನಿಗೆ ಮಾತು ಕೊಟ್ಬಿಡ್ತಾನೆ. ಇದನ್ನು ಕೇಳಿದ ಕೃಷ್ಣ ಅವನ ಸರೋವರದಿಂದ ಹೊರಗೆ ಬಂದು ಹೇಳ್ತಾನೆ, ಈ ಬ್ರಾಹ್ಮಣ ಯಾರಂತ ತಿಳ್ಕೊಂಡಿದ್ಯಾ? ಇವನು ಅಗ್ನಿ, ಇವನನ್ನು ನೀನು ಸಂತೋಷ ಪಡಿಸೋಕ್ಕಾಗಲ್ಲ, ನೀನು ಯಾಕಿಂತ ಮಾತು ಕೊಟ್ಟೆ ಅಂತ ಹೇಳ್ತಾನೆ. ಆದರೆ ಅರ್ಜುನ ಹಾಗಲ್ಲ, ಅವನು ಮಾತು ಕೊಟ್ಟಿದ್ದಾನೆ, ಆಗೋಯ್ತು. ಇನ್ನು ಇವನು ಅಗ್ನಿ, ಇವನು ದೇವಲೋಕದ ಅಡುಗೆಯವನಾದ ಅಗ್ನಿ ಅಂತ ಹೇಳ್ತಾನೆ. ಈ ಅಡುಗೆಯವನಿಗೆ ನಾನು ಸಂತೋಷ ಪಡಿಸೋಕ್ಕಾಗದೆ ಏನು, ನಾನು ಮಾಡ್ತೀನಿ, ಏನು ಬೇಕೋ ಅಂತ ಹೇಳ್ತಾನೆ. ಆಗ ಅಗ್ನಿ ಕೇಳೋದೇನು, ಈ ಇಡೀ ಕಾಂಡವ ವನವನ್ನು ನಾನು ಆಹಾರವಾಗಿ ಬಯಸ್ತೀನಿ ಅಂತ ಹೇಳ್ತಾನೆ. ಈ ವನವನ್ನು ದಹನ ಮಾಡೋಕ್ಕೆ ನೀನು ನನಗೆ ಸಹಾಯ ಮಾಡಬೇಕು. ಇಡೀ ದೇವತೆಗಳು ಇದಕ್ಕೆ ಅವ್ರ ಸೈನ್ಯದೊಡನೆ ಬರ್ತಾರೆ, ಇಂದ್ರನ ಜೊತೆ ನೀನು ಯುದ್ಧ ಮಾಡಿ ಜಯಿಸ್ಕೊಡ್ಬೇಕು ಅನ್ನುವಂಥದ್ದು ಇವನಿಗೆ ಬರುವಂಥ ಸವಾಲಾಗುತ್ತೆ. ಆವಾಗ
ಕೃಷ್ಣ ಹೇಳ್ತಾನೆ, ನೀನು ಸೋಲನ್ನು ಎದುರು ನೋಡ್ತಿದೀಯಾ ಅರ್ಜುನ, ಯಾತಕ್ಕಿಂತ ಮಾತು ಕೊಟ್ಟೆ, ಎಲ್ಲ ದೇವತೆಗಳನ್ನು ನೀನು ಎದುರು ಹಾಕ್ಕೊಳಕ್ಕಾಗತ್ತಾ ಅಂತ ಕೇಳ್ತಾನೆ. ಆವಾಗ ಅರ್ಜುನ ಹೇಳ್ತಾನೆ, ನನಗೆಂಥ ಸೋಲು, ನೀವಿರುವಾಗ ನನಗೆಂಥ ಸೋಲು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅಗ್ನಿ ಸಂತೋಷ ಪಟ್ಕೊಂಡು ಅವನು, ಓ ಭಲೆ ಅರ್ಜುನ, ನಿನ್ನನ್ನು ಮೆಚ್ಚಿದೆ ಅಂತ ಹೇಳಿ ಅವನು ಅಗ್ನಿನೇ ಅವನು ತನ್ನ ಕಿಡಿಗಳಿಂದ ಬಿಲ್ಲು, ಬಾಣ, ರಥ, ಕುದುರೆ ಎಲ್ಲವನ್ನು ಕೊಡ್ತಾನೆ. ಇದನ್ನೆಲ್ಲ ಕೊಟ್ಟು ಕಾಂಡವವನವನ್ನು ಸುಡಕ್ಕೆ ಅವಕಾಶ ಮಾಡಿ ಕೊಡ್ತಾನೆ. ಅರ್ಜುನ ಹೀಗೆ ಬಿಲ್ಲಿನ ಹೆದೆ ಹಿಡಿದು ಅವನು ಯುದ್ಧಕ್ಕೆ ನಿಂತಾಗ ಅಗ್ನಿ ಹೇಳುತ್ತೆ, ಈ ಕಾಂಡವನದಲ್ಲಿ ಬರುವಂಥ ಪಕ್ಷಿ, ಮೃಗ, ಸರ್ಪ, ದೇವತೆ, ರಾಕ್ಷಸರು ಯಾರೂ ತಪ್ಪಿಸ್ಕೋಬಾರ್ದು, ಅವರೆಲ್ಲರೂ ನನಗೆ ಆಹುತಿ ಆಗಬೇಕು, ಆ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಸರಿ ಅಂತ ಹೇಳಿ ಒಪ್ಕೋತಾನೆ. ಆಗ ಅಗ್ನಿ ಇಡೀ ಕಾಡಿಗೆಲ್ಲ ವ್ಯಾಪಿಸ್ಕೊಳ್ಳುತ್ತೆ. ಅದರಿಂದ ರಕ್ಷಿಸ್ಕೊಳ್ಳೋಕ್ಕೆ ದೇವತೆಗಳೆಲ್ಲ ಯುದ್ಧಕ್ಕೆ ಬಂದು ನಿಲ್ತಾರೆ. ಯಾರು ಬಂದ್ರೂ ಆ ಮಹಾ ಅಗ್ನಿ ಅದು ದಟ್ಟವಾಗಿ ಕಾಡಿನೊಳಕ್ಕೆಲ್ಲ ಹೊಕ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ದೇವತೆಗಳೆಲ್ಲ ವಾಪಸ್ ಆಗ್ತಾರೆ. ಆವಾಗ ಇಂದ್ರ ಅಗ್ನಿಯಿಂದ ರಕ್ಷಿಸಕ್ಕೆ ಅವನು ಮಳೆ ಬೀಳೋ ಹಾಗೆ ಮೋಡಗಳನ್ನು ಕಳಿಸ್ತಾನೆ. ಆದರೆ ಅರ್ಜುನ ಏನು ಮಾಡ್ತಾನೆ, ಅವನು ತನ್ನ ಬಾಣಗಳಿಂದ ಮೋಡಗಳನ್ನೆಲ್ಲ ಹಾಗೆ ಎತ್ತಿ ಹಿಡಿದು ಇಲ್ಲಿ ಅಗ್ನಿ ಧಗಧಗಿಸೋ ಹಾಗೆ ಮಾಡ್ತಾನೆ. ಅಗ್ನಿ ಹೇಗೆ ಧಗಧಗಿಸ್ತಾ ಇತ್ತು, ಹೇಗೆ ಉರಿತಾ ಇತ್ತು ಅನ್ನೋದಕ್ಕೆ ಕವಿ ಹೇಳ್ತಾನೆ, ಅಲ್ಲಿ ಬಾಳೆ ಮತ್ತು ಖರ್ಜೂರ ಇವೆಲ್ಲ ಸುಟ್ಟು ಸುಟ್ಟು ಹೋಗ್ತಾ ಇತ್ತು, ಅದರ ವಾಸನೆ ಬರ್ತಾ ಇತ್ತು ಅಂತ ಹೇಳ್ತಾನೆ. ಅರ್ಜುನನ ಬಾಣದ ರಭಸಕ್ಕೆ ಇವರೆಲ್ಲ ಇನ್ನ ಸಾಧ್ಯ ಇಲ್ಲ ಅಂತ ಹೇಳಿ ದೇವತಾ ಸೈನ್ಯ ಎಲ್ಲ ವಾಪಸ್ ಹೋಗುತ್ತೆ. ಇಂದ್ರನ್ಗೆ ಹೇಳುತ್ತೆ, ನೀನೇ ಬರಬೇಕು ಅಂತ ಹೇಳಿ. ಆಗ ಇಂದ್ರ ಏನು ಮಾಡ್ತಾನೆ, ತನ್ನ ಐರಾವತವನ್ನು ಕಳಿಸ್ತಾನೆ. ಐರಾವತ ಬಂದಾಗ ಅದಕ್ಕೂ ಕೂಡ ಅರ್ಜುನ ಏನು ಹೆದರಲ್ಲ. ಆಗ ಅವನು ಹೇಳ್ತಾನೆ, ಅದನ್ನ ನೀನು ಹಿಂತಿರುಗಿ ತಗೊಳ್ಳೋದೇ ವಾಸಿ, ಐರಾವತ ಕೂಡ ಉಳಿಯಲ್ಲ ಅಂತ ಹೇಳಿ ಅವನು ಅರ್ಜುನ ಹೇಳ್ತಾನೆ. ಹೀಗೆ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಬಲಿಯಾಗುತ್ತವೆ. ಕೊನೆಗೆ ಇಂದ್ರ ಮಗನ ಪರಾಕ್ರಮವನ್ನು ಮೆಚ್ಚಿ ಅವನು ಸೋಲನ್ನು ಒಪ್ಕೊಂಡು ಒಂದು ಸೂರ್ಯನಂತೆ ಹೊಳೆಯುವ ಕಿರೀಟವನ್ನು ಅರ್ಜುನನಿಗೆ ತೊಡಿಸಿ ಗೌರವಿಸ್ತಾನೆ. ನಂತರ ಕೃಷ್ಣನಿಗೆ ವಂದಿಸಿ ಅರ್ಜುನನ ಆಧರಿಸಿ ಅವನು ಮತ್ತೆ ಸ್ವರ್ಗಕ್ಕೆ ಹಿಂತಿರುಗಿಬಿಡ್ತಾನೆ. ಇಲ್ಲಿ ಇತ್ತ ಕೃಷ್ಣಾರ್ಜುನರು ಇಂದ್ರಪ್ರಸ್ಥಕ್ಕೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ಯುಧಿಷ್ಠಿರನಿಗೆ ಮತ್ತೆ ಭೀಮನಿಗೆ ಎಲ್ಲ ಹೇಳ್ತಾರೆ, ವಿವರಿಸ್ತಾರೆ, ಈ ರೀತಿ ಎಲ್ಲ ನಡೆದೋಯ್ತು ಅಂತ. ಆವಾಗ ಅವರೆಲ್ಲ ಇವರನ್ನ ಹೊಗಳಿ ಸಂತೋಷ ಪಡ್ತಾರೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ.